ಲೋ ನಿಮ್ಗೆಲ್ಲ ಮಾಡಕ್ ಕೆಲಸ ಇಲ್ವೇನ್ರಾ? ಕೆಲಸ ಇಲ್ಲ ಅಂದ್ರೆ ಹೇಳಿ, ನಾನ್ ಕೆಲಸ ಕೊಡ್ತೀನಿ. ಗುಂಡಿ ಮುಚ್ತೀರೇನೋ? ಗುಂಡಿ ತಂಡೆಗೆ ಏನಾದ್ರು ಬಂದ್ರೆ ನಿಮ್ದೆ ಗುಂಡಿ ತೊಟ್ಬಿಡ್ತೀನಿ. ಮನೇಲಿ ಮುದ್ದೆ ಬಸರು ಉಣ್ಬಿಟ್ಟು ಮಲಿಕೊಳ್ಳಿ. ಮಾತಾದ್ರೆ ಗುಂಡಿ ಗುಂಡಿ ಅಂತೀರಾ ಅಲ್ಲಿ. ಯಾಕೆ ಕೆಲಸ ಇಲ್ವಾ? ಅದು ನನಗೆ ಬೇಡದೇ ಇರೋ ವಿಚಾರ ಗುಂಡೇಶಿ ಅವರೇ. ದಯವಿಟ್ಟು ನೀವು ಗುಂಡಿ ವಿಚಾರಕ್ಕೆ ಬನ್ನಿ. ದೇಶದ ಸಾಲನ ಬಿಟ್ಟಾಕಿ. ಗುಂಡೇಶಿ ಅವರೇ, ನಿಮಗೆ ಅರ್ಥ ಆಗ್ತಾ ಇಲ್ಲ. ನವರಂದ್ರೇಶ್ ಅವರೇ, ನಿಮ್ಮ ನವರಂಧ್ರಗಳನ್ನ ಮುಚ್ಕೊಳ್ಳಿ. ನಾವು ನಮ್ಮ ದೇಶದ ಪ್ರಗತಿ ಬಗ್ಗೆ ಚರ್ಚೆ ಮಾಡೋಣ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ನ್ಯಾರೋ ನುಡಿ ವಿತ್ ನವರಂದ್ರೇಶ್ ಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಗುಂಡೇಶಿ. ಇತ್ತೀಚೆಗಷ್ಟೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮನುಷ್ಯ ಗುಂಡಿಗೆಲ್ಲ ಪೂಜೆ ಮಾಡಿ ವೈರಲ್ ಆಗಿದ್ರಲ್ಲ, ಇವ್ರು ಅವರೇ. ಕಾರಣ ತಿಳ್ಕೊಳ್ಳೋಕ್ಕೆ ಇವತ್ತು ನಮ್ಮ ಈ ಒಂದು ಸ್ಪೆಷಲ್ ಎಪಿಸೋಡ್ಗೆ ಇವ್ರನ್ನ ಕರೆಸಿದ್ದೀವಿ. ಗುಂಡೇಶಿ ಅವರೇ, ಸ್ವಾಗತ. ನಮಸ್ಕಾರ ಸರ್, ನನ್ನನ್ನು ಕರ್ಸ್ಕೊಂಡಿದ್ದು ತುಂಬಾನೇ ಖುಷಿ. ನಾನು ನಿಮ್ಮ ದೊಡ್ಡ ಫ್ಯಾನು ಸರ್. ಓಹ್, ನನಗೆ ಫ್ಯಾನ್ಸಾ? ನೀವು ಮಾಡೋ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ನಾನು ಮಾಡೋದು ಕಾಮಿಡಿ ಅಲ್ಲ ಸರ್, ನ್ಯೂಸು. ಹೌದಾ? ಕಾಮಿಡಿ ಅನ್ಕೊಂಡೆ. ಕಟ್ ಮಾಡಿ. ಗುಂಡೇಶಿ ಅವರೇ, ಇತ್ತೀಚೆಗಷ್ಟೇ ನೀವು ಒಂದು ವಿಡಿಯೋ ಮಾಡಿ ಹಾಕ್ತೀರಾ. ಅದರಲ್ಲಿ ಹೇಳ್ತೀರಾ ನೀವು ಕರ್ನಾಟಕದಲ್ಲಿ ಯಾವುದೇ ಒಂದು ಗುಂಡಿ ಮುಚ್ಚಬಾರ್ದು ಅಂತ. ಕಾರಣ ತಿಳ್ಕೊಬೋದಾ? ಸರ್, ನಂದು ನಮ್ಮ ಮನೆ ಮುಂದೆ ಇರೋ ಗುಂಡಿಗೂ 15 ವರ್ಷಗಳ ಕಾಲ ಅವಿನಾಶ ಭಾವನ್ ಸಂಬಂಧ. ಎಲ್ಲರೂ ಗುಂಡಿ ಮುಚ್ಚಿ ಅಂತಾರೆ. ಅಂಥವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಫಸ್ಟು ನಿಮ್ಮ ಕುಂಡಿ ಮುಚ್ಚಿ. ಗುಂಡೇಶಿ ಅವರೇ, ಅವರೆಲ್ಲ ಯಾಕೆ ಗುಂಡಿ ಮುಚ್ಚಬೇಕು? ದಯವಿಟ್ಟು ನೀವು ಸ್ಪಷ್ಟವಾಗಿ ನಮಗೆ ಹೇಳಬೇಕು. ಸರ್, 15 ವರ್ಷಗಳ ಹಿಂದೆ ನಮ್ಮ ಮನೆ ಮುಂದೆ ನಾನು ಯಾವಾಗಲೂ ಹೋಗೋ ಬರೋ ಗಾಡಿಗಳನ್ನ ನೋಡಿಕೊಂಡು ನಿಲ್ತಾ ಇದ್ದೆ. ಅದೇ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು. ಅವಾಗ ಈಗಿನ ನನ್ನ ಹೆಂಡತಿ ಸರೋಜ ಅವ್ರ ಅಪ್ಪನ ಕೈನಡಿ ಕೊಂಡ ಇಟ್ಕೊಂಡು ಯಾವಾಗಲೂ ಮನೆ ಮುಂದೆ ಪಾಸ್ ಆಗೋರು. ಆ ಗುಂಡಿ ಬಂದಿದ ತಕ್ಷಣ ಬ್ರೇಕ್ ಹೊಡೆಯೋರು ಸರ್. ಬ್ರೇಕ್ ಹೊಡೆದಾಗ 5 ಸೆಕೆಂಡ್ಗಳ ಕಾಲ ನಮಗೆ ಕಣ್ಣ ಸಲಿಗೆ ಆಗಿರೋದು. ಆ 5 ಸೆಕೆಂಡು ದಿನ ಸಲಿಗೆ ಆಗಿನೇ ನಮಗೆ ಮದುವೆ ಆಗಿರೋದು. ಅಕಸ್ಮಾತ್ ಗುಂಡಿ ಇಲ್ಲ ಅಂದರೆ ನೇರವಾಗಿ ಎಡಬಲ ನೋಡ್ಕೊಂಡ್ದಲೆ ಸುಮ್ಮನೆ ನುಗ್ಬಿಟ್ಟಿರೋರು. ಎಲ್ಲಿ ಸಲಿಗೆ ಆಗಿರೋದು, ಎಲ್ಲಿ ಮದುವೆ ಆಗಿರೋದು ಹೇಳಿ? ಆ ಗುಂಡಿಯಿಂದ ನಮ್ಮ ಮದುವೆ ಆಯ್ತು. ಗುಂಡೇಶಿ ಅವರೇ, ಇದು ಒಂದು ಪರ್ಸನಲ್ ಕಾರಣ. ನೋಡಿ, ನಮ್ಮ ದೇಶಕ್ಕೆ ಬೇಕಾಗಿರೋದು ಇವಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ರಸ್ತೆನಲ್ಲಿ ಪ್ರತಿಯೊಂದು ಗುಂಡಿನೂ ಮುಚ್ಚಬೇಕು. ಗುಂಡೇಶಿ ಅವರೇ, ನೀವು ಒಂದು ಪರ್ಸನಲ್ ರೀಸನ್ ಕೊಡ್ತಾ ಇದ್ದೀರಾ. ನವರಂದ್ರೇಶ್ ಅವರೇ, ಮದ್ವೆ ಮಾಡಿಸಿ ಬರೀ ಜೀವನ ಕೊಟ್ಟಿದ್ದಲ್ಲ, ನನ್ನ ಮಗನ ಜೀವನ ಕೂಡ ಉಳಿಸ್ತು ಈ ಗುಂಡಿ. ಗುಂಡಿಯಿಂದ ನಿಮ್ಮ ಮಗನ ಪ್ರಾಣ ಉಳಿತಾ? ಹೇಗೆ? ಒಂದು ಕಥೆ ಹೇಳ್ತೀನಿ ಕೇಳಿ ನವರಂದ್ರೇಶ್ ಅವರೇ. ನಮ್ಮ ಹುಡುಗ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ರೋಡಲ್ಲಿ ಆಟ ಆಡ್ತಿದ್ದ. ನಾವು ಅವನನ್ನ ನೋಡ್ಕೊಂಡು ನಮ್ಮ ಹೆಂಗಸ್ರ ಜೊತೆ ಗೇಟ್ ಹತ್ರ ಮಾತಾಡ್ತಿದ್ದೆ. ನಮ್ಮ ಮಗನಿಗೆ ತಮ್ಮ ಕೊಡಬೇಕೋ ತಂಗಿ ಕೊಡಬೇಕೋ ಅಂತ. ನಮ್ಮ ಹೆಂಗಸ್ರು ನೋಡಿದ್ರೆ ಅವನಿಗೆ ತಮ್ಮನೇ ಇರಲಿ ಅಂತ. ನಾನು ನೋಡಿದ್ರೆ ಇಲ್ಲ ತಂಗಿ ಕೊಟ್ಬಿಡೋಣ ಅಂತ. ಅಲ್ಲ, ಮನೆಗೆ ಒಬ್ಳು ಮಹಾಲಕ್ಷ್ಮಿ ಇದ್ರೆ ಚಂದ ತಾನೆ. ನೀವೇ ಹೇಳಿ ನವರಂದ್ರೇಶ್ ಅವರೇ, ಮದುವೆ ಆಗಿದ್ಯಾ? ಗುಂಡೇಶಿ ಅವರೇ, ಮನೆಯಲ್ಲಿ ಮಹಾಲಕ್ಷ್ಮಿ ಇರಬೇಕು ಸತ್ಯ. ಆದ್ರೆ ಇವಾಗ ಪಾಯಿಂಟ್ ಬರೋಣ. ದಯವಿಟ್ಟು ಪಾಯಿಂಟ್ ಬನ್ನಿ. ಹಾಗೆ ಮಾತಾಡ್ತಾ ನಾವಿಬ್ರು ಮೈ ಮರ್ತೋಗ್ಬಿಟ್ಟಿದ್ದೀವಿ. ನಮ್ಮ ಮಗನು ಮೈ ಮರ್ತ್ಬಿಟ್ಟು ರೋಡ್ ಮಧ್ಯಕ್ಕೆ ಹೋಗ್ಬಿಟ್ಟವನೆ. ಆಚೆಯಿಂದ ಬರೋ ಅಂತ ಗಾಡಿ ಬರ್ತಾ ಇದೆ. ನಾನು ಹೋಗಿ ಬಚಾವ್ ಮಾಡೋಣ ಅಂದರೆ ಸಾಧ್ಯನೇ ಇಲ್ಲ, ಅವಕಾಶನೇ ಇಲ್ಲ. ಆದರೂ ನನ್ನ ಮಗ ಉಳ್ದ. ಹೆಂಗೆ? ಗುಂಡಿಯಿಂದ. ಗುಂಡಿ ನೋಡಿದ ತಕ್ಷಣ ಆ ಬೈಕವನು ಪಚ್ ಅಂತ ಬ್ರೇಕ್ ಹಾಕ್ದ. ಯಾಕೆ? ಗುಂಡಿ ಇಳಿಸಿದ್ರೆ ಸಸ್ಪೆನ್ಷನ್ ಹಾಳಾಗೋಯ್ತದೆ ಅಂತ. ನನ್ನ ಮಗ ಹೆಂಗಾರ ಹಾಳಾಗೋಗ್ಲಿ, ಅವ್ರಿಗೆ ಸಸ್ಪೆನ್ಷನ್ ಮುಖ್ಯ ಅಲ್ವೇ? ನೋಡಿ, ಗುಂಡಿ ಇಲ್ಲ ಅಂದ್ರೆ ಹಚ್ಕೊಂಡು ಹೊಟ್ಟೋಗಿರೋನು. ನೀವು ಹೇಳಿದ್ ನನ್ಗೆ ಅರ್ಥ ಆಗ್ತಿದೆ. ನಿಮ್ದು ನೀವು ಕೊಡ್ತಾ ಇರೋ ಪ್ರತಿಯೊಂದು ಈ ಒಂದು ಸಿಲ್ಲಿ ಕಾರಣಗಳಿಗೋಸ್ಕರ ಗುಂಡಿ ಮುಚ್ಚಬಾರ್ದು ಅನ್ನೋದು ನಮ್ಮ ದೇಶಕ್ಕೆ ಶೋಭೆ ತರಲ್ಲ. ಗುಂಡೇಶಿ ಅವರೇ, ನವರಂದ್ರೇಶ್ ಅವರೇ, ನನ್ನ ಮಗನ ಜೀವನ ನಿಮಗೆ ಸಿಲ್ಲಿನಾ? ಅಂದರೆ ನೀವು ಓಕೆ, ನೀವು ಬರೀ ಕಾಮಿಡಿ ಟಿವಿಲಿ ಮಾಡೋದು ನೋಡಿದೆ, ಇಲ್ಲೂ ಮಾಡ್ತಾ ಇದ್ದೀರಾ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಸ್ಟೇ ಟ್ಯೂನ್ಡ್. ಏನ್ರಿ ಗುಂಡೇಶಿ, ಹಿಂಗೆ ಹೇಳ್ತೀರಾ ನೀವು? ಎಮೋಷನಲ್ ಆಗ್ಬಿಟ್ಟೆ ಸರ್. ಕಾಮಿಡಿಗೆ ವಿಡಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಫೇಮಸ್ ಮಾಡ್ತಾ ಇಲ್ವಲ್ಲ ನ್ಯೂಸ್ ಚಾನಲ್. ನ್ಯೂಸ್ ಅದ್ರ ಬಗ್ಗೆ ಮಾತಾಡಲ್ಲ ಸರ್. ನ್ಯೂಸ್ ಚಾನಲ್ ಫೇಮಸ್ ಮಾಡ್ಸೋಣ ಅಂತ ಕರ್ಕೊಂಬಂದ್ರೆ ನೀವೇನ್ರಿ ನನಗೆ ಉಲ್ಟಾ ಹೊಡಿತಾ ಇದ್ದೀರಾ? ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನ್ಯಾರೋ ನುಡಿ ವಿತ್ ನವರಂದ್ರೇಶ್ ಕುಮಾರ್. ಬ್ರೇಕ್ ಟೈಮಲ್ಲಿ ಗುಂಡೇಶಿ ಅವರೇ, ನೀವು ಬಹಳ ವಿಚಾರಗಳು ಹೇಳ್ತಾ ಇದ್ರಿ. ನನಗೆ ತುಂಬಾ ಅಡ್ವಾಂಟೇಜ್ಗಳು ಸಿಕ್ಕಿದೆ ಗುಂಡಿಯಿಂದ ಅಂತ. ವೀಕ್ಷಕರಿಗೂ ತಿಳಿಸಿ ಏನೇನಿದೆ ಅಡ್ವಾಂಟೇಜ್ಗಳು ನೋಡೋಣ. ನನ್ನ ಮಗ ಯಾವಾಗಲೂ ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ ಹೇಳ್ತಾನೆ. ಈ RPC ಲೇಔಟ್ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋದ್ರೆ 150 ರೂಪಾಯಿ ಕಟ್ಟಬೇಕು. ಆಮೇಲೆ ಪೆಟ್ರೋಲ್ ಖರ್ಚು ಇಡಬೇಕು. ಆಚೆ ಬಂದಮೇಲೆ ಹೊಟ್ಟೆ ಎಸಿತು ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಅಂತಾನೆ ಆಳು ಮುಳು ತಿನ್ನಿಸ್ಬೇಕು. ಅದಕ್ಕೆ ಸ್ವಲ್ಪ ಖರ್ಚು. ಹೊಟ್ಟೆ ಕೆಡ್ಸ್ಕೊಂಡ್ಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಕ್ಕೆ ಇನ್ನೊಂದು ಸ್ವಲ್ಪ ಖರ್ಚು.
ಅದೇ ಮನೆ ಮುಂದೆ ಗುಂಡಿ ಇದ್ರೆ ಒಂದ್ ಬಕೆಟ್ ನೀರು ಇದ್ಬಿಟ್ಟೋ ಇಲ್ಲಾಂದ್ರೆ ಮಳೆ ಬಂದ ಫುಲ್ ತುಂಬ್ಕೊಂಡ್ಬಿಡ್ತಲ್ಲ, ಇಷ್ಟ ಬರೋ ತನಕ ಆಟ ಆಡ್ತಾನೆ. ನೋಡಿ ಎಷ್ಟು ಕಾಸು ಉಳಿಸ್ತಾ ಇದ್ದೀನಿ. ಗುಂಡೇಶಿ ಅವರೇ, ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾವು ಇವಾಗ ನಮ್ಮ ದೇಶದ ಪ್ರಗತಿ ಬಗ್ಗೆ ಮಾತಾಡೋಣ, ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಪ್ರತಿಯೊಬ್ಬ, ನಾನು, ನೀವು, ಆ ಕ್ಯಾಮ್ರಾಮ್ಯಾನು ಎಲ್ಲರೂ ಟ್ಯಾಕ್ಸ್ ಕಟ್ತಾ ಇದೀವಿ. ಏನಕ್ಕೆ? ನಮ್ಮ ದೇಶದ ಡೆವಲಪ್ಮೆಂಟ್ಗೆ, ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಗೆ. ಆ ಟ್ಯಾಕ್ಸ್ ದುಡ್ಡು ಸಾಲದು ಅಂತ ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತಗೊಂಡ್ಬರ್ತಿದ್ದಾರೆ ಸರ್ ಡೆವಲಪ್ಮೆಂಟ್ ಮಾಡೋದಕ್ಕೆ. ಅಷ್ಟೊಂದು ಸಾಲ ದುಡ್ಡು ಎಲ್ಲೋಯ್ತು? ನಾವು ಕಟ್ತಿರೋ ಟ್ಯಾಕ್ಸ್ ದುಡ್ಡು ಎಲ್ಲೋಯ್ತು? ಅದ್ರ ಬಗ್ಗೆ ವಿಚಾರ ಮಾಡೋಣ. ಗುಂಡಿ ಮುಚ್ಚಿಸ್ಬೇಕು. ದೇಶದ ಸಾಲನ ಬಿಟ್ಟಾಕಿ ನನ್ ಸಾಲನ ಮನ್ನಾ ಮಾಡಿದ್ದು ಈ ಗುಂಡಿ. ಹೆಂಗೆ ಅಂತ ಕೇಳಿ, ನೀವ್ ಹೆಂಗೆ ಅಂತ ಕೇಳಿ ನಾನು ಹೇಳ್ತೀನಿ. ನೀವು ಗುಂಡಿಗಳ ಬಗ್ಗೆ ಅವಹೇಳನ ಮಾಡ್ತಿರೋದು ನನ್ನ ಕಿವಿಲಿ ಕೇಳಕ್ ಆಗ್ತಿಲ್ಲ. 5 ವರ್ಷದ ಮುಂಚೆ ನನ್ನ ಫ್ರೆಂಡ್ ಒಬ್ಬ ಕುಮಾರ ಅಂತ ನನಗೆ 10 ಲಕ್ಷ ಸಾಲ ಕೊಟ್ಟ. ಎಂತಕ್ಕೆ? ಅದು ನನಗೆ ಬೇಡದೇ ಇರೋ ವಿಚಾರ. ಗುಂಡೇಶಿ ಅವರೇ, ದಯವಿಟ್ಟು ನೀವು ಗುಂಡಿ ವಿಚಾರಕ್ಕೆ ಬನ್ನಿ. ಅಲ್ಲಿಗೆ ಬರ್ತಾ ಇದೀನಿ, ಸ್ವಲ್ಪ ಹಮ್ಮಿಕೊಂಡಿರಯ್ಯ ಅಂತ. ನಾನೆಲ್ಲ ಬೈಯಲ್ಲ ಸರ್ ನಿಮ್ಗೆ, ಬಟ್ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. 5-6 ವರ್ಷದ ಹಿಂದೆ ಸಾಲ ಮಾಡಿದ್ದೆ ಕುಮಾರನ ಹತ್ರ, ಈ ಮಶ್ರೂಮ್ ಬಿರಿಯಾನಿ ಬಿಸ್ನೆಸ್ ಹಾಕ್ಬೇಕು ಅಂತ. ಈ ಟ್ರೆಂಡ್ ಪ್ರಕಾರ ಹೋಗೋಣ ಅನ್ಕೊಂಡೆ, ನೋಡಿದ್ರೆ ಲಾಸ್ ಆಗೋಯ್ತು. ಅವನು ಬಡ್ಡಿ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ ಅಂತ ತಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ನೋಡೋ ತನಕ ನೋಡಿದೆ, ಒಂದ್ಸಲ ತಲೆ ಕೆಟ್ಟೋಯ್ತು. ಮಶ್ರೂಮ್ ಕೀಲೋ ಥರ ನಂದು ಕಿತ್ಕೊ, ನಾನು ಕೊಡಲ್ಲ, ಏನು ಬೇಕಾದ್ರೂ ಮಾಡ್ಕೊ ಅಂತ ಹೇಳ್ಬಿಟ್ಟೆ. ಅಷ್ಟಕ್ಕೆ ಕೋಪ ಮಾಡ್ಕೊಂಬಿಡೋದ. ಬೈಕಲ್ಲಿ ಮಚ್ಚುಲಾಂಗೆಲ್ಲ ಹಿಡ್ಕೊಂಡು ಬರೋ ಅಂತ ಎದುರಿಸಿಡ್ಕೊಂಡು ಬರ್ತಿದ್ದವನು ಆ ಹಳ್ಳ ನೋಡ್ದಲ್ಲೇ ಬಿದ್ದುಬಿಟ್ಟು ತಲೆ ಹೊಡ್ಕೊಂಡು ಸೋದೋದ ಸರ್. ಆಮೇಲೆ ಏನೋ ಸಾಲ ಕೇಳೋರು ಯಾರು ಇಲ್ಲ, ಸಾಲ ಅಲ್ಲೇ ಮನ್ನಾ. ಗುಂಡೇಶಿ ಅವರೇ, ನೀವು ಮತ್ತೆ ನಿಮ್ಮ ಒಂದು ಪರ್ಸನಲ್ ರೀಸನ್ಗಳು ಕೊಡ್ತಿದ್ದೀರಾ. ನಿಮ್ಮ ಒಂದು ಪರ್ಸನಲ್ ರೀಸನ್, ನಿಮ್ಮ ಒಂದು ಸ್ವಾರ್ಥ ರೀಸನ್ಗೆ ಆ ಗುಂಡಿನ ಹಂಗೆ ಬಿಡಕ್ಕಾಗಲ್ಲ. ಅದನ್ನ ಮುಚ್ಚಿಸ್ಲೇಬೇಕು. ಈ ನವರಂದ್ರೇಶ್ ಕುಮಾರ್ ಆ ಗುಂಡಿನ ಮುಚ್ಚಿಸ್ತಾನೆ. ನವರಂದ್ರೇಶ್ ಅವರೇ, ಗುಂಡಿ ಮುಚ್ಚೋದಿರ್ಲಿ, ಫಸ್ಟು ನಿಮ್ಮ ನವರಂಧ್ರಗಳನ್ನ ಮುಚ್ಕೊಳ್ಳಿ. ಸಾಲನ ಮನ್ನಾ ಮಾಡ್ತಿದ್ದು ಆ ಗುಂಡಿನ ಅಥವಾ ಯಾರು? ಪಂಜರದಲ್ಲಿರುತ್ತೆ ಗಿಣಿ, ನಾನು ಆ ಗುಂಡಿಗೆ ಚಿರಋಣಿ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ನಾನು ಹೇಳ್ತಾ ಇರೋದು ಅರ್ಥನೇ ಆಗ್ತಾ ವೀಕ್ಷಕರೇ. ನೋಡಿ, ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಇವರ ಸ್ವಾರ್ಥ ರೀಸನ್ಗಳನ್ನ ಹೇಳ್ತಿದ್ದೀನಿ. ಸಮಾಜಕ್ಕೆ ಏನಾದ್ರು ಒಳ್ಳೇದಾಗಿದೆ ಅಂದ್ರೆ ಆಗಿದೆ, ತುಂಬಾ ದೊಡ್ಡ ಸಹಾಯ ಆಗಿದೆ. ಆ ಗುಂಡಿಯಿಂದನೇ ನನಗೆ ಪ್ರಶಸ್ತಿ, ಸನ್ಮಾನ, ಬಿರುದು, ಗೌರವ ಎಲ್ಲ ಬಂದಿರೋದು. ಆ ಗುಂಡಿಯಿಂದನೇ ನೀವು ನನ್ನ ಈ ಇಂಟರ್ವ್ಯೂಗೆ ಕರೆದಿರೋದು. ರೋಡಲ್ಲಿ ಗೌರಮ್ನವ್ರು ಅಂತ ಇದ್ದಾರೆ, ಬೆಳಿಗ್ಗೆ 6 ಗಂಟೆ ಆಗಿದ ತಕ್ಷಣ ವಾಕಿಂಗ್ ಹೋಗ್ತಾರೆ. ಇದನ್ನ ಯಾರೋ ನೋಡ್ಕೊಂಡ್ಬಿಟ್ಟಿದ್ದೇನೆ. ಆ ಚೈನ್ ಸ್ಮೋಕರು ಅಲ್ಲ, ಚೈನ್ ಸ್ನ್ಯಾಚರು ಬಂದಿದ್ದು ಅದ್ಯಾವುದೋ ಅಲ್ಸರ್ 220 ಗಾಡೀಲಿ ಕೂತ್ಕೆಗೆ ಕೈ ಹಾಕ್ಬಿಟ್ಟು ಅವ್ರ ಬಂಗಾರದ್ದು ಚೈನ್ ಎಲ್ಲ ಕಿತ್ಕೊಂಡು ಗಾಡೀಲಿ ಎಸ್ಕೇಪ್ ಆಗ್ಬೇಕಾದ್ರೆ ನಾನು ಹೋಗಿ ಹಿಡ್ದಿದ್ದೀನಿ. ಹೆಂಗೆ ಅಂತ ಕೇಳಿ. ಹೆಂಗೆ? ಅದೇ ನಮ್ಮ ಮನೆ ಮುಂದೆ ಇರೋ ಗುಂಡಿಲಿ ಇಳಿಸ್ಬಿಟ್ಟು ದಬಾಕೊಂಬಿಟ್ಟ. ನಾನು ಹೋಗ್ಬಿಟ್ಟು ಏನಾಗ್ತಿದೆ ಅಂತ ನೋಡೋ ವರ್ಷಕ್ಕೆ ಜನ ಎಲ್ಲ ಬಂದು ಸೇರ್ಕೊಂಡು ಗುಂಡೇಶಿ ಹಿಡಿದ್ಬಿಟ್ಟ ಅಂದ್ಬಿಟ್ಟು ಅವತ್ತಿಂದ ನಾನು ನಮ್ಮ ಏರಿಯಾದ ಹೀರೋ, ಒಬ್ಬ ಪ್ರಮುಖ ವ್ಯಕ್ತಿ, ಸಮಾಜ ಸೇವಕ. ಏನ್ ಗೌರವ, ಏನ್ ಪ್ರಶಸ್ತಿ, ಇದು ಗುಂಡಿಂದ ತಾನೇ ಆಗಿದ್ದು. ನನ್ನ ಜೀವನ ಉದ್ಧಾರ ಆಯಿತು, ನನಗೆ ಜೀವನ ಕೊಡ್ತು, ನನ್ನ ಮಗನ ಜೀವ ಉಳಿಸ್ತು, ನನ್ನ ಸಾಲ ಮನ್ನಾ ಮಾಡ್ತು, ಈ ಸಮಾಜದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡ್ತು ಈ ಗುಂಡಿ. ಇದನ್ನ ಮುಚ್ಚಕ್ ಬಿಡ್ಬೇಕಾ? ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಗುಂಡಿನ ಮುಚ್ಚಕ್ ನಾನು ಬಿಡಲ್ಲ. ನಿಮ್ಮ ಮಾತುಗಳನ್ನ ಕೇಳಿ ಫಸ್ಟ್ ಟೈಮ್ ನವರಂದ್ರೇಶ್ ಬಾಯಿಂದ ಏನೂ ಮಾತು ಬರ್ತಾ ಇಲ್ಲ. ಗುಂಡೇಶಿ ಅವರೇ, ಸಮಾಜಕ್ಕೆ ಎಷ್ಟೊಂದು ಉಪಯೋಗ ಆಗಿದೆ, ನಿಮಗೂ ಪರ್ಸನಲ್ ಆಗಿ ಎಷ್ಟೊಂದು ಉಪಯೋಗ ಆಗಿದೆ ಅಂತಿದ್ದೀರಾ. ಸರಿ, ಇವಾಗ ಗುಂಡೇಶಿ ಅವರೇ, ನಾನು ಇನ್ನೊಂದು ಕೊನೆ ಪ್ರಶ್ನೆ ಕೇಳ್ತೀನಿ. ಅಕಸ್ಮಾತ್ ಏನಾದರೂ ಆ ಗುಂಡಿನ ಯಾರು ಮುಚ್ಚಕ್ ಬಂದ್ರೆ ಏನ್ ಮಾಡ್ತೀರಾ ಗುಂಡೇಶಿ ಅವರೇ? ನಾನೇನು ಮಾಡಲ್ಲ. ಗುಂಡೇಶಿ ಅವರೇ, ನಿಮ್ಗೆ ಅದ್ರ ಮೇಲೆ ಅಷ್ಟೊಂದು ವ್ಯಾಮೋಹ ಇದೆ, ಪ್ರೀತಿ ಇದೆ, ಅದರಿಂದ ನೀವು ಇಷ್ಟೊಂದು ಬೆಳೆದಿದ್ದೀನಿ, ಹೀರೋ ಆಗಿದ್ದೀನಿ ಅಂತಿದ್ದೀರಾ, ಆದ್ರೂ ಗುಂಡಿ ಮುಚ್ಚಕ್ ಬಿಡ್ತೀರಾ? ನಂಗೆ ಎಲ್ಲದಕ್ಕಿಂತ ಅದ್ರ ಮೇಲೆ ನಂಬಿಕೆ ಇದೆ. 15 ವರ್ಷದಿಂದ ಯಾರು ಮುಚ್ಚಕ್ ಬರ್ಲಿಲ್ಲ, ಇವಾಗ ಯಾರು ಮುಚ್ಚಕ್ ಬರ್ತಾರೆ? ನನ್ನ ಹಳೆ ಹುಡುಗಿ ಮಮತಾ. ಗುಂಡಿ ಇರೋದು ಶಾಶ್ವತ. ಕೊನೆಯದಾಗಿ ಕಾರ್ಯಕ್ರಮ ಮುಗ್ಸಕ್ ಮುಂಚೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಗುಂಡೇಶಿ ಅವರೇ? ಹೆಂಗೂ ಫೇಮಸ್ ಆಗಿದ್ದೀನಲ್ಲ, ಎಲೆಕ್ಷನ್ಗೆ ನಿಂತ್ಬಿಟ್ಟು MLA ಆಗ್ಬಿಡೋಣ ಅಂತ. ನಮ್ಮ ಪಕ್ಷದ ಚಿಹ್ನೆನೇ ಗುಂಡಿ. ನಾನು ಅಕಸ್ಮಾತ್ ಏನಾರು MLA ಆದ್ರೆ ಪ್ರತಿ ರೋಡಲ್ಲಿ 20 ಮೀಟರ್ ಒಂದು ಗುಂಡಿ ಇರುತ್ತೆ. ಸೊ ನನಗಾಗಿರೋ ಸಹಾಯ ಎಲ್ಲರಿಗೂ ಆಗ್ಲಿ ಅನ್ನೋದೇ ನನ್ನ ಪಕ್ಷದ ಉದ್ದೇಶ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಗುಂಡೇಶಿ ಅವರು ಚೆನ್ನಾಗಿರೋ ರೋಡ್ ಎಷ್ಟು ಇಂಪಾರ್ಟೆಂಟೋ ಅಲ್ವೋ, ಆದ್ರೆ ರೋಡಲ್ಲಿರೋ ಗುಂಡಿಗಳು ಎಷ್ಟು ಇಂಪಾರ್ಟೆಂಟೋ, ಅದು ಎಷ್ಟು ಮಹತ್ವ ಬೀರುತ್ತೆ ಅನ್ನೋ ಒಂದು ನಮಗೆ ಒಂದು ಒಳ್ಳೆ ಕಥೆಗಳನ್ನ ಗುಂಡಿ. ಏನ್ರಿ ಕಾಸು ಕೊಡ್ಬೇಕು, ಮಾಡ್ತಾನೆ, ಕಟ್ ಮಾಡ.